ಬೆಂಗಳೂರಿನಲ್ಲಿ ಸಫಾಯಿ ಕರ್ಮಚಾರಿ ಆಂದೋಲನ್ ರಾಜ್ಯ ಸಂಚಾಲಕರಾದ ಜಿಎನ್ ನಾಗೇಂದ್ರರವರು ಕೇಂದ್ರ ಸಚಿವರಾದ ಎಚ್.ಡಿ. ಕುಮಾರಸ್ವಾಮಿ ಹಾಗೂ ಮಾಜಿ ಪ್ರಧಾನಮಂತ್ರಿಗಳಾದ ಎಚ್.ಡಿ. ದೇವೇಗೌಡರವರಿಗೆ ಅಭಿನಂದನೆ ಸಲ್ಲಿಸಿದರು. ಹಾಗೂ ರಾಜ್ಯದಲ್ಲಿ ಬಡವರ ಪರ ದೀನದಲಿತರ ಪರ ಉತ್ತಮ ಕೆಲಸ ಮಾಡಲು ಮನವಿ ಮಾಡಿದರು. ಆಂದೋಲನದಿಂದ ನಾನು ಆಯ್ಕೆ ಮಾಡಿಕೊಂಡು ಮತ್ತೆ ಬೆಂಗಳೂರು ನಗರದಲ್ಲಿ ರಾಜ್ಯ ಸಂಚಾಲಕರಾಗಿ ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮದಲ್ಲಿ ಈ ಮೂಲಕವಾಗಿ ನಾನು ನಾಗೇಂದ್ರ ಅಂತ ಹೇಳಿ ತಿಳಿಸ್ತಾ ಇದ್ದೀನಿ. ಭಾರತದಲ್ಲೇ ಇತಿಹಾಸದಲ್ಲಿ ನರೇಂದ್ರ ಮೋದಿಯವರು ಮೂರನೇ ಪ್ರಧಾನಮಂತ್ರಿ ಆಗಿರೋದು ಐತಿಹಾಸಿಕ ಅಂತ ನಾನು ಹೇಳ್ತೀನಿ ಸರ್. ಅವ್ರಿಗೂ ಧನ್ಯವಾದಗಳು ಹೇಳ್ತೀನಿ ಸರ್ ಪ್ರಧಾನಮಂತ್ರಿಗೆ. ಇನ್ನೊಂದು ಮಾಜಿ ಪ್ರಧಾನಮಂತ್ರಿ ನಮ್ಮ ಕರ್ನಾಟಕ ಪ್ರಧಾನಮಂತ್ರಿ ದೇವೇಗೌಡರು ಸರ್, ಅವ್ರಿಗೂ ನಾನು ಧನ್ಯವಾದಗಳು ಹೇಳ್ತೀನಿ. ಮತ್ತು ಕುಮಾರಸ್ವಾಮಿ ಅವರು ಮಾಜಿ ಮುಖ್ಯಮಂತ್ರಿಗಳು, ಅವ್ರಿಗೂ ನಾನು ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಒಂದು ಸೆಂಟ್ರಲಲ್ಲಿ ಉಕ್ಕು ಮತ್ತು ಕೈಗಾರಿಕಾ ಕೇಂದ್ರ ಸಚಿವರಾಗಿ ನಮಗೆ ಆಯ್ಕೆ ಮಾಡಿಕೊಂಡಿದ್ದಾರೆ. ನರೇಂದ್ರ ಮೋದಿ ಆಯ್ಕೆ ಮಾಡಿ ಕೊಟ್ಟಿದ್ದಾರೆ ಸರ್. ಕುಮಾರಣ್ಣನ ಅವ್ರನ್ನ ಮುಖ್ಯಮಂತ್ರಿಗಳಾಗಿದ್ರಲ್ಲ, ಅವ್ರಿಗೆ ಒಳ್ಳೆ ಪೋಸ್ಟ್ ಕೊಟ್ಟರು ಕೇಂದ್ರದವರು. ಅವ್ರಿಗೆ ಇದನ್ನು ಮಾಡಿಸ್ಬೇಕಾಗಿದ್ರೆ ನಾನು ಹೇಳ್ತಾ ಇದ್ದೀನಿ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯಗೆ ಹೇಳ್ತಾ ಇದ್ದೀನಿ, ಮತ್ತು ಮಹಾನುಭಾವರಾದ ದೇವೇಗೌಡರಿಗೆ ಹೇಳ್ತಾ ಇದ್ದೀನಿ, ಸೆಂಟ್ರಲ್ ಗೌರ್ಮೆಂಟನ್ನು ಕರೆಸ್ಬಿಟ್ಟು ಸ್ಟೇಟ್ ಕಮಿಟಿಯಲ್ಲಿ ತೀರ್ಮಾನ ಮಾಡಿಸ್ಬೇಕು. ಹೈವೇ ರೋಡ್ಗಳು ಬೆಂಗಳೂರು ಸಿಟಿಯಲ್ಲ, ನಮ್ಮ ಕರ್ನಾಟಕದ ಹೈವೇ ರೋಡ್ಗಳು ಎಷ್ಟು ಇದೆ ಗೊತ್ತಲ್ಲ. ಉಕ್ಕು ಮತ್ತು ಕೈಗಾರಿಗಳೆಲ್ಲ ಹಾಕ್ಬಿಟ್ಟು ನಮ್ಮ ಬಡವರು ತುಂಬ ಜನ ಪೇಪರ್ ಇತ್ತವರೆಲ್ಲ ಚೆನ್ನಾಗಿ ಓದಿದ್ದಾರೆ. M.Com ಮಾಡೋರೆ, B.Com ಮಾಡೋರೆ, ಫುಟ್ಪಾತಲ್ಲಿ ಪೇಪರ್ ಇತ್ತು ಮಕ್ಕಳು ಎಲ್ಲ ಜಾತಿಗಳು ಇದ್ದಾರೆ. ನಾನು SC/STಗಳಿಗೆ ಅಂತ ಇಲ್ಲ, ನಾನು ಬಡವ್ರ ಪ್ರಕಾರ ಮಾತಾಡ್ತಾ ಇದ್ದೀನಿ. ಎಲ್ಲರೂ ಬ್ರಾಹ್ಮಿನ್ಸ್ ಆಗಲಿ, ಲಿಂಗಾಯತರಾಗಲಿ, ಗೌಡರಾಗಲಿ, SC ಆಗಲಿ, ST ಆಗಲಿ, ಪ್ರತಿಯೊಬ್ಬರು ಪೇಪರೆಲ್ಲ ಗೂಡ್ಸೋ ಜನರಾಗಲಿ ಎಲ್ಲರಿಗೂ ಇಂಥ ಬಡವರಿಗೆ ಕರೆಸಿಬಿಟ್ಟು ಒಂದು ಟ್ರೈನಿಂಗ್ ಕೊಟ್ಟು ಅವ್ರನ್ನ ಮುಂದುವರ್ಸ್ಕೊಂಡು ಹೋದರೆ ನಿಜವಾಗಲೂ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿಗೆ ಇದು ಒಂದು ಧನ್ಯವಾದಗಳು ಅಂತ ಹೇಳ್ತಾ ಇದ್ದೀನಿ. ಆಂಧ್ರದಲ್ಲಿ ಚಂದ್ರಬಾಬು ನಾಯ್ಡು ಇಟ್ಕೊಂಡು BJPನವರು ಅವ್ರನ್ನ ಕೂಡ ಇಟ್ಕೊಂಡು ಅವ್ರನ್ನ ಉದ್ಧಾರ ಮಾಡವ್ರೆ. ಏನು ಅದೇ ಹೈವೇ ರೋಡ್ಗಳು ಹಾಕ್ಬಿಟ್ಟು ಅಲ್ಲಿ ಇಂಡಸ್ಟ್ರಿ ಏರಿಯಾಗಳು ಹಾಕ್ಬಿಟ್ಟು ಅವ್ರನ್ನ ಉದ್ಧಾರ ಮಾಡವ್ರೆ ಮೋದಿ ಅವರು. ಮತ್ತು ತೆಲಂಗಾಣದಲ್ಲಿ ಚಂದ್ರಶೇಖರ್ ಅಂತ ಹೇಳಿ CM ಆಗಿರುವಾಗ ಅವರು ಕೂಡ ಮೋದಿನ ಇಟ್ಕೊಂಡು ಅದು ಇಂಡಸ್ಟ್ರಿಯಲ್ ಏರಿಯಾ ಆಗಲಿ ಮತ್ತು ಕೈಗಾರಿಕೆ ಇರಲಿ ಎಲ್ಲನೂ ಇಟ್ಕೊಂಡು ಹೈವೇ ರೋಡಲ್ಲಿ ಒಳ್ಳೆ ಇಂಪ್ರೂವ್ಮೆಂಟ್ ಮಾಡೋರು. ನಮ್ಮ ಸ್ಟೇಟ್ ಗೌರ್ಮೆಂಟಲ್ಲಿ ಅಧಿಕಾರಿಗಳು ಇದ್ದರೂ ಕೂಡ ನಮಗೆ ಕೈಗಾರಿಕಾ ಮತ್ತು ಇನ್ಫೋಸಿಸ್ಗಳಿಗೆ ಸ್ವಲ್ಪ ಹಿಂದಕ್ಕೇ ಇದೀವಿ ನಾವು ಅಂತ ಹೇಳ್ತೀನಿ. ಯಾಕಂದರೆ ಇದನ್ನು ಬೆಳೆಸಬೇಕಾಗಿರೋದು ನಮ್ಮ ಸಾಹೇಬರಾದಂಥ ಕುಮಾರಣ್ಣನವರು ಇಟ್ಕೊಂಡು ಇದನ್ನು ಮುಂದುವರ್ಸ್ಕೊಂಡು ಹೋಗಬೇಕು ಅಂತ ನಾನು ಹೇಳ್ತಾ ಇದ್ದೀನಿ.